ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಏನು ಅಷ್ಟರಲ್ಲೇ ಬಂದ್ಬಿಟ್ರಾ ಹೊಲದಿಂದ ಅಂತ ಅಜ್ಜಿ ಎದುರು ಬಂದು ಕೇಳಿದ್ರು. ಕರುಣಿಗೆ ಹೊಲದಲ್ಲಿ ಹಾವು ಕಾಣಿಸಿತು ಅಜ್ಜಿ. ಅವಳು ಕೊಂಚ ಹೆದರಿದ್ಲು. ಅದಕ್ಕೆ ಬೇಗ ಬಂದ್ಬಿಟ್ವಿ ಅಂತ ಸೂರಜ್ ನಡೆದದ್ದನ್ನು ಹೇಳ್ತಾನೆ. ಅಂದರೆ ನಿಮ್ಮ ಮುದ್ದಾದ ಜೋಡಿಯನ್ನು ಅರಸಲು ಆ ನಾಗರಾಜನೇ ಸ್ವಯಂ ಆಗಿ ಬಂದಿದ್ದಾನೆ ಅಂತ ಅರ್ಥ. ಅಷ್ಟೇ ಅಲ್ಲದೆ ನಾವು ಇನ್ನೂ ಗುಡಿಗೆ ಹೋಗಿಲ್ಲ ಅಂತ ನೆನಪು ಮಾಡಿದ್ದಾನೆ. ನಾಳೆ ಬೆಳಿಗ್ಗೆನೇ ಇಬ್ಬರು ಸೇರಿ ನಮ್ಮೂರಲ್ಲಿರೋ ನಾಗಾಲಯಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ. ಸರಿ ಅಜ್ಜಿ ಅಂತ ಸೂರಜ್ ತಲೆ ತೂಗಿದನು. ನಂತರ ಇಬ್ಬರು ಒಳಗಡೆ ಹೋಗೋಣ ಅಂದುಕೊಳ್ತಿದ್ರೆ ಸೂರಜ್ ಅವರ ಅಮ್ಮ ಅವರನ್ನು ಹೊರಗಡೆಯೇ ಇರಲು ಹೇಳಿದರು. ಮೊದಲನೆಯ ಬಾರಿ ಇಬ್ಬರು ಒಟ್ಟಿಗೆ ಹೊರಗಡೆ ಹೋಗಿದ್ರಿ. ಎಲ್ಲರ ಕಣ್ಣು ನಿಮ್ಮಿಬ್ಬರ ಮೇಲೆಯೇ ಇರುತ್ತೆ. ಯಾವ ದೃಷ್ಟಿನೂ ನಿಮಗೆ ತಗುಲಬಾರದು ಅನ್ನುತ್ತಾ ಕೆಂಪು ನೀರನ್ನು ಆರತಿ ಕಲಸಿ ಇಬ್ಬರಿಗೂ ಹೊಸ್ತಿಲ ಹೊರಗಡೆಯೇ ದೃಷ್ಟಿ ತೆಗೆದು ಆಮೇಲೆ ಒಳಗಡೆ ಬರಮಾಡಿಕೊಂಡರು. ಕರುಣಿಗೆ ಇದೆಲ್ಲವೂ ಹೊಸದಾಗಿ ಕೊಂಚ ಕಿರಿಕಿರಿಯಾಗಿ ಅನ್ನಿಸಿತು. ಆದರೆ ಮೌನವಾಗಿ ನೋಡುತ್ತಾ ನಿಂತು ಬಿಟ್ಟಳು. ಹಾವು ನೋಡಿದಾಗಿನಿಂದ ಕೊಂಚ ತಲೆನೋವು ಇದ್ದಂತಿದೆ. ಅದಕ್ಕೆ ಒಳಗಡೆ ಬಂದ ತಕ್ಷಣ ನೇರವಾಗಿ ತನ್ನ ಕೋಣೆಗೆ ಹೋಗಿ ಮಲಗಿಕೊಂಡಳು. ಹಾಗೆ ಮಲಗಿಕೊಳ್ಳುತ್ತಲೇ ಯಾವುದಕ್ಕೋ ತಿಳಿಯದೆಯೇ ಕಣ್ಣುಗಳಿಂದ ಕಣ್ಣೀರು ಕೆನ್ನೆಯನ್ನು ಒದ್ದೆ ಮಾಡುತ್ತಿತ್ತು. ಯಾವುದೋ ತಿಳಿಯದ ನೋವು ಮನಸ್ಸನ್ನು ಹಿಂಡುತ್ತಿತ್ತು. ಪದೇ ಪದೇ ಫೋನ್ ಕಡೆ ನೋಡಿಕೊಳ್ಳುತ್ತಿದ್ಲು. ತನಗೆ ಬೇಕಾದ ಉತ್ತರ ಬಾರದೆ ಇರುವಷ್ಟರಲ್ಲಿ ಆ ನೋವು ಇನ್ನಷ್ಟು ಹೆಚ್ಚಾಯಿತು. ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಸೂರಜ್ ಬಂದನು. ಕರುಣಿ ಮಲಗಿರುವುದನ್ನು ನೋಡಿ, ಕರುಣಿ, ಮೈಗೆ ಆರಾಮಿದೆಯಾ ಎಂದು ಕೇಳಿದನು. ಕರುಣಿ ಆ ಕಡೆ ತಿರುಗಿ ಮಲಗಿದಳು. ತಕ್ಷಣ ತನ್ನ ಕಣ್ಣೀರನ್ನು ಕಾಣಿಸದಂತೆ ಒರೆಸಿಕೊಂಡು ಎದ್ದು ಕುಳಿತಳು. ನಾನು ಚೆನ್ನಾಗಿದ್ದೇನೆ ಎಂದು ಸಪ್ಪೆಯಾಗಿ ಉತ್ತರಿಸಿದಳು. ಮತ್ತೆ ಯಾಕೆ ಮುಖ ಹಾಗೆ ಸುಸ್ತಾದಂತೆ ಕಾಣಿಸ್ತಿದೆ? ಅದು ಅಲ್ಲದೆ ಬಂದ ತಕ್ಷಣ ಮಲಗಿದ್ದೀಯಾ ಎಂದು ಕೇಳಿದನು. ಇಲ್ಲ, ಕೊಂಚ ತಲೆನೋವು ಇದೆ ಅಷ್ಟೇ ಎಂದು ಕರುಣಿ ಸುಳ್ಳು ಹೇಳಿದಳು. ಹೌದಾ, ಸರಿ, ಇವಾಗಲೇ ಬರ್ತೀನಿ ಕರುಣಿ ಅನ್ನುತ್ತಾ ಸೂರಜ್ ಆ ಕೋಣೆಯಿಂದ ಹೊರಗಡೆ ಬಂದನು. ನೇರವಾಗಿ ಅತ್ತ ಇತ್ತ ನೋಡದೆ ಅಡುಗೆ ಕೋಣೆಗೆ ಹೋದನು. ಅಲ್ಲಿ ಅವರ ಅಮ್ಮ ಅಡುಗೆ ಮಾಡುತ್ತಿದ್ದರು. ಸೂರಜ್ ಅಲ್ಲಿಗೆ ಬರುವುದನ್ನು ನೋಡಿ, ಏನೋ ಇತ್ತ ಬಂದೆ ಎಂದು ಕೇಳಿದರು. ಕರುಣಿಗೆ ತಲೆನೋವು ಇದೆ ಅಂತೆ. ಒಂದು ಒಳ್ಳೆ ಗರಂ ಗರಂ ಶುಂಠಿ ಚಹಾ ಮಾಡಿಕೊಡಮ್ಮ. ಆ ಏಟಿಗೆ ಕ್ಷಣಾರ್ಧದಲ್ಲಿ ತಲೆನೋವು ಹಾರಿ ಹೋಗಬೇಕು. ಅಷ್ಟು ಚೆನ್ನಾಗಿ ಚಹಾ ಮಾಡಲು ನಮಗೆ ಬರಲ್ಲ ಕಣೋ. ನಿನ್ನ ಹೆಂಡತಿಗಾಗಿ ನೀನೇ ಚಹಾ ಮಾಡಿಕೊಡು ಎಂದು ಅವರ ಅಮ್ಮ ನಗುತ್ತಾ ಅಂದರು. ಸರಿ, ಮಾಡ್ತೀನಿ. ಕರುಣಿಗಾಗಿ ಆ ಮಾತ್ರ ಮಾಡೋಕ್ಕಾಗಲ್ವಾ? ಅಮ್ಮ ಹೇಗೆ ಮಾಡಬೇಕು ಅಂತ ನೀನು ಹೇಳು. ಇವತ್ತು ಚಹಾ ನಾನೇ ಮಾಡ್ತೀನಿ ಅನ್ನುತ್ತಾ ಸೂರಜ್ ಮುಂದೆ ಸಾಗಿದನು. ಸೂರಜ್ ಅವರ ಅಮ್ಮ ಅವನ ಕಡೆ ಪ್ರೀತಿಯಿಂದ ನೋಡುತ್ತಾ ನಿಂತು ಬಿಟ್ಟರು. ನಿಜ ಹೇಳಬೇಕಂದ್ರೆ ಸೂರಜ್ಗೆ ಅಡುಗೆ ಮಾಡಲು ಸ್ವಲ್ಪವೂ ಬರಲ್ಲ. ಇವತ್ತಿನವರೆಗೂ ಅಡುಗೆ ಕೋಣೆಗೆ ಯಾವತ್ತೂ ಕೂಡ ಎಂದೂ ಬಂದಿರಲಿಲ್ಲ. ಆದರೆ ಕರುಣಿಗಾಗಿ ಮೊದಲನೆಯ ಬಾರಿ ಬಂದು ಟೀ ಮಾಡುವುದನ್ನು ಕಲಿಯುತ್ತಿದ್ದಾನೆ. ಸೊಸೆಯ ಮೇಲೆ ಅವನಿಗೆ ಇರುವ ಪ್ರೀತಿಯನ್ನು ನೋಡಿ ಅವರ ಮನಸ್ಸು ತುಂಬಿ ಬಂದಿತು. ಇಷ್ಟರಲ್ಲಿ ಅಮ್ಮ ಹೇಳುತ್ತಿದ್ದರೆ ಸೂರಜ್ ಶ್ರದ್ಧೆಯಿಂದ ಟೀ ಮಾಡುತ್ತಿದ್ದಾನೆ. ಮೊದಲನೆಯ ಬಾರಿ ಅಡುಗೆ ಮಾಡುತ್ತಿರುವುದರಿಂದ ನೋಡಿಕೊಳ್ಳದೆ ಬಿಸಿ ಪಾತ್ರೆಯ ಮೇಲೆ ಕೈ ಇಟ್ಟು ಬಿಟ್ಟಿದ್ದರಿಂದ ಕೊಂಚ ಸುಟ್ಟುಕೊಂಡಿತು. ಏನೋ ನೀನು ನೋಡ್ಕೊಳ್ಬೇಕಲ್ವಾ ಅಂತ ಅಮ್ಮ ಕಂಗಾಲಾಗಿ ಕೇಳಿದ್ಲು. ಇದು ಸಣ್ಣ ಗಾಯ ಬಿಡು ಅಮ್ಮ, ಆದರೂ ಇಂಥವೆಲ್ಲ ನನಗೆ ಮಾಮೂಲಿ ತಾನೆ ಅನ್ನುತ್ತಾ ಸೂರಜ್ ಸಮಾಧಾನ ಪಡಿಸಿದನು. ಏನು ಸಣ್ಣ ಗಾಯ, ಹೇಗೆ ಸುಟ್ಟು ಹೋಗಿದೆ ನೋಡು ಅನ್ನುತ್ತಾ ಅವರ ಅಮ್ಮ ಆ ಗಾಯಕ್ಕೆ ಕೊಂಚ ಕೊಬ್ಬರಿ ಎಣ್ಣೆ ಹಚ್ಚಿದರು. ಸರಿ, ನೀನು ಇಲ್ಲಿಂದ ಹೋಗು, ನಾನು ಮಾಡ್ತೀನಿ. ಬೇಡ ಅಮ್ಮ, ಕರುಣಿಗಾಗಿ ಮೊದಲನೆಯ ಬಾರಿ ನಾನೇ ಮಾಡ್ತೀನಿ ಎಂದು ಸೂರಜ್ ಅಂದನು. ಅವನ ಹಠದ ಗುಣ ತಿಳಿದು ಇಬ್ಬರು ಮೌನವಾಗಿ ಉಳಿದು ಬಿಟ್ಟರು. ಹೊರಗಡೆಯಿಂದ ಇದೆಲ್ಲವನ್ನು ನೋಡುತ್ತಿದ್ದ ಕರುಣಿಯ ಅಮ್ಮ ಅಪ್ಪ
ಕರುಣಿಯನ್ನು ಸೂರಜ್ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಂಡು ಆನಂದದಿಂದ ಕಣ್ಣೀರು ಹಾಕಿದರು. ಕರುಣಿಯ ಮೇಲೆ ತಾನು ಬೆಳೆಸಿಕೊಂಡ ಸ್ವಚ್ಛವಾದ ಪ್ರೀತಿಯನ್ನು ಆಲಾಗಿ ತನ್ನೊಂದಿಗೆ ಹಂಚಿಕೊಳ್ಳಬೇಕೆಂದುಕೊಂಡ ಮಧುರವಾದ ನೆನಪುಗಳನ್ನು ಸಕ್ಕರೆಯಾಗಿ ತನುವೆಲ್ಲ ತುಂಬಿದ ಇಷ್ಟವನ್ನು ಟೀ ಪುಡಿಯಾಗಿ ಮಾರ್ಪಡಿಸಿ ಕಾಯಿಸಿ ಸೋಸಿ ಸೂರಜ್ ಚಹಾ ಮಾಡುವುದನ್ನು ಪೂರ್ಣಗೊಳಿಸಿದನು. ಅಜ್ಜಿ ಮತ್ತು ಅಮ್ಮನಿಗೆ ರುಚಿ ತೋರಿಸಿದನು. ಇಬ್ಬರು ತುಂಬ ಚೆನ್ನಾಗಿದೆ ಎಂದು ಮೆಚ್ಚಿಕೊಳ್ಳುತ್ತಿದ್ದರೆ ಸೂರಜ್ ನಾಚಿ ನೀರಾದನು. ಅವನನ್ನು ಹಾಗೆ ನೋಡಿ ಇಬ್ಬರು ಮುದ್ದಾಡಿದರು. ಅದನಂತರ ಒಂದು ಗ್ಲಾಸ್ನಲ್ಲಿ ಬಿಸಿ ಬಿಸಿಯಾಗಿ ತೆಗೆದುಕೊಂಡು ಕರುಣಿಯ ಹತ್ತಿರ ಬಂದನು. ಕರುಣಿ, ಇದನ್ನು ಕುಡಿ, ನಿನ್ನ ತಲೆನೋವು ಕಡಿಮೆ ಆಗಿಬಿಡುತ್ತೆ ಅನ್ನುತ್ತಾ ಅವಳ ಕೈಗೆ ಟೀ ನೀಡಿದನು. ಕರುಣಿ ಅನಿವಾರ್ಯವಾಗಿಯೇ ಗ್ಲಾಸ್ ತನ್ನ ಕೈಗೆ ತೆಗೆದುಕೊಂಡು ಕುಡಿದಳು. ಕುಡಿದು ಹೇಗಿದೆ ಎಂದು ಹೇಳುತ್ತಾಳೋ ಏನೋ ಎಂದು ಸೂರಜ್ ಅಲ್ಲೇ ನಿಂತುಕೊಂಡಿದ್ದನು. ಅವಳಿಂದ ಒಂದೇ ಒಂದು ಮಾತು ಚೆನ್ನಾಗಿದೆ ಎಂದು ಬಂದರೆ ಕೇಳಬೇಕೆಂದು ಸೂರಜ್ ತುಂಬ ಆಸೆ ಪಟ್ಟಿದ್ದನು. ಆದರೆ ಕರುಣಿ ಮಾತ್ರ ಏನು ಮಾತನಾಡದೆ ಮೌನವಾಗಿ ಕುಡಿದು ಬಿಟ್ಟು ಗ್ಲಾಸ್ ಪಕ್ಕದಲ್ಲಿ ಇಟ್ಟಳು. ಇಷ್ಟಪಟ್ಟವರಿಗಾಗಿ ಮಾಡಿದ ಸಣ್ಣ ಕೆಲಸವಾದರೂ ಸರಿ. ಅದನ್ನು ಗುರುತಿಸದೇ ಇದ್ದರೆ ಆ ಮನಸ್ಸಿಗೆ ತಗಲುವ ಗಾಯವನ್ನು ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಸೂರಜ್ ಮನಸ್ಸಿನಲ್ಲಿ ಕೊಂಚ ನಿರಾಶೆ ಉಂಟಾದರೂ ಹೊರಗಡೆ ಮಾತ್ರ ಕಿರುನಗೆಯಿಂದ ಬೀರುತ್ತಾ, ಸರಿ ಮಲಗು ಕರುಣಿ, ಅದೇ ಕಡಿಮೆಯಾಗುತ್ತೆ ಅನ್ನುತ್ತಾ ಅಲ್ಲಿಂದ ಹೊರಗಡೆ ಬಂದನು. ತಾನು ಹೊರಗಡೆ ಬರುತ್ತಲೇ ಅಜ್ಜಿ ಅವನ ಹತ್ತಿರ ಬಂದು ಟೀ ಹೇಗೆ ಇದೆಯಂತೆ ಎಂದು ಕೇಳಿದಳು. ತುಂಬ ಚೆನ್ನಾಗಿದೆ ಎಂದು ಮೆಚ್ಚಿಕೊಂಡಳು ಅಜ್ಜಿ ಅನ್ನುತ್ತಾ ಸೂರಜ್ ಸುಳ್ಳು ಹೇಳಿದನು. ನನ್ನ ಮೊಮ್ಮಗ ಪ್ರೀತಿಯಿಂದ ಮಾಡಿದರೆ ಇಷ್ಟ ಆಗದೇ ಇರುತ್ತಾ? ಆದರೂ ಗಂಡನ ಕೈ ಅಡುಗೆ ತಿನ್ನಬೇಕು ಅಂದರೆ ಅದೃಷ್ಟ ಇರಬೇಕು. ಕರುಣಿ ಅದೃಷ್ಟವಂತೆ. ಸರಿ, ನನಗೆ ಕೊಂಚ ಕೆಲಸವಿದೆ, ಹಾಗೆ ಒಂಚೂರು ಪಟ್ಟಣದವರೆಗೂ ಹೋಗಿ ಬರ್ತೀನಿ ಅಜ್ಜಿ ಅನ್ನುತ್ತಾ ಸೂರಜ್ ಹೊರಗಡೆ ಬಂದನು. ಹೊಲದಲ್ಲಿ ಬೆಳಿಗ್ಗೆ ಬೇಕಾದ ಮದ್ದುಗಳು, ಔಷಧಿ, ಗೊಬ್ಬರಗಳನ್ನು ಕೊಳ್ಳುವುದಕ್ಕಾಗಿ ಬೈಕ್ ಮೇಲೆ ಪಟ್ಟಣಕ್ಕೆ ಹೊರಟನು. ತನ್ನೊಂದಿಗೆ ಜೊತೆಯಾಗಿ ಮಲೋಕ ಕೂಡ ಬಂದನು. ಇಬ್ಬರು ಸೇರಿ ಹೊಲಕ್ಕೆ ಬೇಕಾದವುಗಳನ್ನು ಕೊಂಡು ಹಣ ನೀಡಿದರು. ಇನ್ನು ತಿರುಗಿ ಮನೆಗೆ ಬರುತ್ತಿದ್ದರೆ ತುಂಬ ಬಿಸಿಲಿನಲ್ಲಿ ಅಲೆದಾಡಿ ದಣಿದು ಹೋಗಿದ್ದರಿಂದ ಕೊಂಚ ತಂಪಾಗಿ ಮಜ್ಜಿಗೆ ಕುಡಿಯೋಣ ಎಂದು ನಿಂತರು. ಲೇ ಮಲೋಕ, ಎದುರುಗಡೆ ಇರೋ ಆ ಗ್ಲಾಸ್ ಬಂಗಲೆ ಏನೋ? ಮುಂಚೆ ಯಾವತ್ತೂ ನೋಡಿರಲಿಲ್ಲ. ಓ ಅದಾ, ಇದನ್ನು ಜಂಪಿಂಗ್ ಮಾಲ್ ಅಂತಾರಂತೆ. ಇಲ್ಲಿ ಮನೆಗೆ ಬೇಕಾದವೆಲ್ಲ ಸಿಗ್ತವಂತೆ. ಜಂಪಿಂಗ್ ಮಾಲ್ ಅಂದರೆ ಏನ್ರೋ ಅಂತ ಸೂರಜ್ ಆಶ್ಚರ್ಯದಿಂದ ಕೇಳಿದನು. ಏನೋ ಗೊತ್ತಿಲ್ಲ, ಒಳಗಡೆ ಎಲ್ಲರೂ ಜಿಗಿಯುತ್ತಾ ಕೊಳ್ಳಬೇಕೇನೋ. ಸರಿ, ಒಂದು ಸಲ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ನಡಿ. ಸರಿ ನಡೀರಿ ಅನ್ನುತ್ತಾ ಇಬ್ಬರು ಅತ್ತ ಕಡೆ ಹೆಜ್ಜೆ ಹಾಕಿದರು. ಒಂದು ಬಾರಿ ಅದರೊಳಗೆ ಇಣುಕಿ ನೋಡಿದರೆ ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ಜಗಜಗಿಸುತ್ತಾ ಮಿಂಚಿ ಹೋಗುತ್ತಿದೆ. ವಿಚಿತ್ರ ಪ್ರಪಂಚದಂತೆ ತೋರಿತು. ಜಂಪಿಂಗ್ ಮಾಲ್ ಅಂದೆ, ಎಲ್ಲರೂ ನಡೆದುಕೊಂಡೇ ಹೋಗ್ತಿದ್ದಾರಲ್ಲೋ. ನನಗೂ ಅದೇ ಅರ್ಥ ಆಗ್ತಿಲ್ಲ ಯಜಮಾನ್ರೆ. ಇಲ್ಲಿ ನಮಗೆ ನಮ್ಮ ಮನೆಗೆ ಬೇಕಾದದ್ದು ಸಿಗುತ್ತವೆಯಂತೆ. ಅಯ್ಯೋ ಮೂರ್ಖನೇ, ಇದು ಜಂಪಿಂಗ್ ಮಾಲ್ ಅಲ್ಲ, ಶಾಪಿಂಗ್ ಮಾಲ್ ಕಣೋ. ಅಲ್ಲಿ ಬೋರ್ಡ್ ಇದೆ ನೋಡು. ಆ ಮಾತಿಗೆ ಮಲೋಕ ಏನು ಸಾಧಿಸಿದವನಂತೆ ನಾಚಿಕೊಂಡನು. ನಂತರ ಒಳಗಡೆ ಹೋಗುವ ಮುನ್ನ ಇಬ್ಬರು ಹೊಸ್ತಿಲ ಬಳಿಯೇ ಚಪ್ಪಲಿಗಳನ್ನು ಬಿಟ್ಟರು. ಇಷ್ಟರಲ್ಲಿ ಅಲ್ಲಿದ್ದ ಸೆಕ್ಯೂರಿಟಿ ಬಂದು, ಸರ್, ಒಳಗಡೆ ಚಪ್ಪಲಿ ಧರಿಸಿಕೊಂಡೇ ಹೋಗಬಹುದು ಎಂದು ಹೇಳಿದನು. ಮನೆಯಲ್ಲಿ ಚಪ್ಪಲಿ ಹಾಕಿಕೊಂಡು ತಿರುಗುವುದೇನು? ಹಾಗೆ ತಿರುಗಿದರೆ ಲಕ್ಷ್ಮೀದೇವಿ ನಮ್ಮನ್ನು ಕ್ಷಮಿಸುತ್ತಾಳಾ ಅಂತ ಸೂರಜ್ ಕೋಪದಿಂದ ಅಂದನು. ಅದಕ್ಕೆ ಸೆಕ್ಯೂರಿಟಿ ಹೆದರಿ, ಸರಿ ಸರಿ ಸರ್, ನಿಮ್ಮ ಇಷ್ಟ, ಬೇಕಿದ್ದರೆ ನಿಮ್ಮ ಚಪ್ಪಲಿಗಳನ್ನು ಆ ಮೂಲೆಯಲ್ಲಿ ಬಿಟ್ಟು ಹೋಗಿ ಎಂದು ಅಂದನು. ಇಬ್ಬರು ಹಾಗೆಯೇ ಮಾಡಿದರು. ಮಲೋಕ ಒಳಗಡೆ ಹೋಗುತ್ತಾ, ನನ್ನ ಚಪ್ಪಲಿಗಳು ಜಾಗ್ರತೆ, ಅಷ್ಟಕ್ಕೂ ತುಂಬ ದುಡ್ಡು ಕೊಟ್ಟು ಕೊಂಡಿದ್ದೀನಿ. ಅವುಗಳಿಗೆ ಏನಾದರೂ ಆದರೆ ನಿಮ್ಮ ಮಾಲ್ ಮೇಲೆಯೇ ಕೇಸ್ ಹಾಕ್ತೀನಿ ಅಂತ ವಾರ್ನಿಂಗ್ ಕೊಟ್ಟನು. ಇಷ್ಟಕ್ಕೂ ನಿಮ್ಮ ಚಪ್ಪಲಿಗಳ ಬೆಲೆ ಎಷ್ಟು ಸರ್? 30 ರೂಪಾಯಿ
ಅಂತ ಮಲೋಕ ಹೇಳಿದನು. ಆ ಮಾತು ಕೇಳುತ್ತಲೇ ಸೆಕ್ಯೂರಿಟಿ ಶಾಕ್ ಆಗಿ ಕಣ್ಣು ಮೇಲೆ ಮಾಡಿದನು. ನಂತರ ಇಬ್ಬರು ಒಳಗಡೆ ಹೋಗಿ ಅಲ್ಲಿ ರ್ಯಾಕ್ಗಳಲ್ಲಿ ಚಂದವಾಗಿ ಜೋಡಿಸಿಟ್ಟಿರುವ ತರತರಹದ ವಸ್ತುಗಳನ್ನು ನೋಡಿ ಆಶ್ಚರ್ಯಪಟ್ಟರು. ಮೊದಲನೇ ಬಾರಿ ಅಂತಹ ಮಾಲ್ಗೆ ಬಂದಿರುವುದರಿಂದ ಇಬ್ಬರಿಗೂ ತುಂಬ ಹೊಸದಾಗಿ ಅನ್ನಿಸಿತು. ಸೂರಜ್ ಒಂದೊಂದಾಗಿ ನೋಡುತ್ತಾ ಹೋದನು. ಅವನಿಗೆ ಒಂದು ವಿಷಯ ನೆನಪಿಗೆ ಬಂತು. ಕರುಣಿ ಪಟ್ಟಣದಲ್ಲಿ ಹುಟ್ಟಿ ಬೆಳೆದವಳು, ತಾನೇನೋ ಹಳ್ಳಿಯವನು. ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಜುವ ಪೇಸ್ಟ್ನಿಂದ ಹಿಡಿದು ಪ್ರತಿಯೊಂದು ಅವಳು ಅಲ್ಲಿನವುಗಳನ್ನೇ ಬಳಸುತ್ತಾಳೆ. ಅವು ನಮ್ಮೂರಲ್ಲಿ ಇವೆಲ್ಲ ಸಿಗುವುದಿಲ್ಲ, ಅದಕ್ಕೆ ಇಲ್ಲಿಂದಲೇ ತೆಗೆದುಕೊಂಡು ಹೋಗಬೇಕು ಅಂದುಕೊಂಡನು. ಆದರೆ ಕರುಣಿ ಏನು ಬಳಸುತ್ತಾಳೆ ಎಂದು ಅವನಿಗೆ ಗೊತ್ತಿಲ್ಲ. ಅವಳ ಫೋನ್ ನಂಬರ್ ಕೂಡ ಅವನ ಹತ್ತಿರ ಇಲ್ಲ. ಇವಾಗ ಏನು ಮಾಡಬೇಕು ಎಂದು ಕೊಂಚ ಯೋಚಿಸಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದನು. ಅಲ್ಲಿ ಕಾಣಿಸುವ ವಸ್ತುಗಳಲ್ಲಿ ಪ್ರತಿಯೊಂದು ಬ್ರ್ಯಾಂಡ್ನಲ್ಲಿ ಒಂದೊಂದನ್ನು ತೆಗೆದುಕೊಂಡನು. ಪೌಡರ್, ಪೇಸ್ಟ್, ಮುಖಕ್ಕೆ ಹಚ್ಚುವ ಕ್ರೀಮ್ಗಳು, ಸೋಪುಗಳು, ಹೀಗೆ ಪ್ರತಿಯೊಂದು ಅಲ್ಲಿ ಕಾಣಿಸುವ ಎಲ್ಲ ತರಹದವುಗಳನ್ನು ತೆಗೆದುಕೊಂಡನು. ಮಾಲ್ನಲ್ಲಿ ಇದ್ದವರೆಲ್ಲರೂ ತಮ್ಮ ಕಡೆ ವಿಚಿತ್ರವಾಗಿ ನೋಡಿದರು. ಆದರೆ ಸೂರಜ್ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ತನ್ನ ಮನಸ್ಸಿನಲ್ಲಿ ಕರುಣಿ ಆನಂದವಾಗಿ ಇದ್ದರೆ ಸಾಕು, ಅದಕ್ಕಿಂತ ಮಿಗಿಲಾದ ಆಲೋಚನೆ ಮಾತ್ರ ಬೇರೆ ಇಲ್ಲ. ಬಿಲ್ಲು ಒಟ್ಟು 3,000 ಆಯಿತು. ಕರುಣಿಯ ಇಷ್ಟದ ಮುಂದೆ ಅದು ತನಗೆ ದೊಡ್ಡದಾಗಿ ಅನ್ನಿಸಲಿಲ್ಲ. ಆ ಹಣವನ್ನು ಪಾವತಿಸಿ ಎಲ್ಲವನ್ನ ಒಂದು ಚೀಲದಲ್ಲಿ ಹಾಕಿಕೊಂಡು ಊರಿಗೆ ಹೊರಟರು. ದಾರಿಯಲ್ಲಿ ಬರುತ್ತಿದ್ದರೆ ರಸ್ತೆ ಬದಿಯಲ್ಲಿ ಒಬ್ಬರು ತಂಪು ಕನ್ನಡಕಗಳನ್ನು ಸನ್ಗ್ಲಾಸ್ ಮಾರುತ್ತಾ ಕಾಣಿಸಿದರು. ಸೂರಜ್ ಅದರಲ್ಲಿದ್ದ ಒಂದು ಒಳ್ಳೆಯದನ್ನು ನೋಡಿ ತೆಗೆದುಕೊಂಡನು. ಯಜಮಾನ್ರೆ, ಇವುಗಳನ್ನು ಧರಿಸಿಕೊಂಡರೆ ನೀವು ಅಚ್ಚ ರಾಜನ ತರಹ ಇರ್ತೀರ ಎಂದು ಮಲೋಕ ಅಂದನು. ಇವು ನನಗೋಸ್ಕರವಲ್ಲ. ಇವತ್ತು ಬೆಳಿಗ್ಗೆ ಬೈಕ್ ಮೇಲೆ ಹೊಲಕ್ಕೆ ಹೋಗುತ್ತಿದ್ದರೆ ಕರುಣಿಯ ಕಣ್ಣುಗಳಲ್ಲಿ ಧೂಳು ಬಿದ್ದು ಕಣ್ಣೀರು ಬಂದಿತು. ಅದಕ್ಕೆ ಇನ್ನು ಹಾಗೆ ಆಗದಿರಲು ಇದನ್ನು ತೆಗೆದುಕೊಂಡೆ. ಅವಳ ಕಣ್ಣುಗಳಲ್ಲಿ ಕಲೆಯಾಗಿ ಕನಸಲ್ಲೂ ಕಣ್ಣೀರು ಜಾರಿದರೂ ನನ್ನ ಮನಸ್ಸು ತಡೆದುಕೊಳ್ಳುವುದಿಲ್ಲ. ನಿಜವಾಗಿಯೂ ಅಮ್ಮನವರ ಮೇಲೆ ನಿಮ್ಮ ಪ್ರೀತಿಯನ್ನು ನೋಡುತ್ತಿದ್ದರೆ ತುಂಬ ಸಂತೋಷವಾಗುತ್ತದೆ. ನಾನೇನಾದರೂ ಹೆಣ್ಣಾಗಿ ಹುಟ್ಟಿದ್ರೆ ನಿಮ್ಮನ್ನು ಎತ್ಕೊಂಡೋಗಿ ಮದುವೆ ಆಗಿಬಿಡ್ತಿದ್ದೆ ಎಂದು ಮಲೋಕ ಅಂದನು. ಆಗ ನನ್ನ ಬದುಕು ಅಂದಾಗಿ ಸೆಂಟರ್ನಲ್ಲಿ ಸವೆದು ಹೋದ ಚಪ್ಪಲಿಯಂತೆ ಆಗ್ತಿತ್ತು. ಆ ಮಾತಿಗೆ ಮಲೋಕ ನಕ್ಕನು. ಸೂರಜ್ ಕೂಡ ಮನಸ್ಸಾರೆ ನಕ್ಕು ಬಿಟ್ಟನು. ಇಬ್ಬರು ಹಾಗೆ ಹರಟೆ ಹೊಡೆಯುತ್ತಾ ನಗುತ್ತಾ ಕೊನೆಗೆ ಊರಿಗೆ ಬಂದು ತಲುಪಿದರು. ಒಳಗಡೆ ಬರುತ್ತಲೇ ಮೂಟೆಯೊಂದಿಗೆ ಬರುತ್ತಿರುವ ಮಲೋಕ ಕಡೆ ಎಲ್ಲರೂ ವಿಚಿತ್ರವಾಗಿ ನೋಡಿದರು. ಏನು ಅವು ಎಂದು ಅಜ್ಜಿ ಕೇಳಿದಳು. ಮಲೋಕ ಆ ಜಾರದಲ್ಲಿ ಇದ್ದ ಸೋಫಾ ಮೇಲೆ ಎಲ್ಲವನ್ನ ಸುರಿದನು. ಎಲ್ಲರೂ ಅವುಗಳನ್ನು ನೋಡಿ ಆಶ್ಚರ್ಯಪಟ್ಟರು. ಅಲ್ಲೇ ಕುಳಿತಿದ್ದ ಕರುಣಿಗೂ ಕೂಡ ಇವೆಲ್ಲ ಏಕೋ ಅರ್ಥವಾಗದೆ ಗೊಂದಲದಿಂದ ನೋಡಿದಳು. ಏನೋ ಇವೆಲ್ಲ, ಮನೆ ಹಾಳಾಗಲು ಕಿರಾಣಿ ಅಂಗಡಿ ಇಡ್ತಿದ್ದೀಯಾ ಅಂತ ಅಜ್ಜಿ ಕೇಳಿದಳು. ಹಾಗಲ್ಲ ಅಜ್ಜಿ, ಇವೆಲ್ಲ ಕರುಣಿಗಾಗಿ. ಅವಳು ಏನು ಬಳಸುತ್ತಾಳೆ ಎಂದು ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಪ್ರತಿಯೊಂದರಲ್ಲೂ ಒಂದೊಂದು ತಂದಿದ್ದೇನೆ. ಅದರಲ್ಲಿ ತನಗೆ ಬೇಕಾದವುಗಳನ್ನು ಅವಳು ಆರಿಸಿಕೊಳ್ತಾಳೆ ಅಂತ ಸೂರಜ್ ಮುಕ್ತವಾಗಿ ಉತ್ತರಿಸಿದನು. ಕಪಟವಿಲ್ಲದ ಸೂರಜ್ನ ಸ್ವಚ್ಛವಾದ ಪ್ರೀತಿಯನ್ನು ನೋಡಿ ಅಲ್ಲಿದ್ದವರೆಲ್ಲರಿಗೂ ಮುದ್ದೆನಿಸಿತು. ಅಜ್ಜಿಗಂತೂ ಕಣ್ಣಿನಲ್ಲಿ ನೀರು ತುಂಬಿ ಬಂದಿತು. ಯಾಕಳಿಂದಿರೆ, ಇವೆಲ್ಲ ಯಾವುದೋ ಒಂದು ತಂದರೆ ಸಾಕಾಗ್ತಿತ್ತಲ್ವಾ, ಅನಾವಶ್ಯಕವಾದ ಖರ್ಚು ಇದೆಲ್ಲ ಅಂತ ಕರುಣಿಯ ಅಮ್ಮನವರು ಎಂದರು. ಇದರಲ್ಲಿ ಅನಾವಶ್ಯಕ ಏನಿದೆ ಬಿಡಿ ಅತ್ತೆಯವರೇ, ಬೇಕಿದ್ದರೆ ಅವಳು ಬೇಡ ಅಂದುಕೊಂಡವುಗಳನ್ನು ನಾನು ಬಳಸಿಬಿಡುತ್ತೀನಿ. ಆದರೂ ಯಾವುದೋ ಒಂದು ಕೊಡುವುದಕ್ಕಿಂತ ಕರುಣಿಗೆ ಇಷ್ಟವಾಗಿದ್ದನ್ನು ನೀಡುವುದರಲ್ಲೇ ನನ್ನ ಆನಂದವಿದೆ ಅನ್ನುತ್ತಾ ಸೂರಜ್ ನಗುತ್ತಾ ಹೇಳಿದನು. ಅವನ ಮಾತಿಗೆ ಆಕೆಗೆ ಸೂರಜ್ ಮೇಲೆ ಗೌರವ, ಅಭಿಮಾನ ಎರಡರಷ್ಟಾಯಿತು. ಎಲ್ಲರೂ ಸೂರಜ್ ತಂದವುಗಳನ್ನು ನೋಡುತ್ತಿರಲಾಗಿ ಕರುಣಿಗೆ ಮಾತ್ರ ತುಂಬ ಕೋಪ ಬಂದಿತು. ಅಲ್ಲಿ ಒಂದು ನಿಮಿಷ ಕೂಡ ಇರಬೇಕೆಂದು ಅನ್ನಿಸಲಿಲ್ಲ. ವೇಗವಾಗಿ ಅಲ್ಲಿಂದ ತನ್ನ ಕೋಣೆಗೆ ಬಂದು ಬಿಟ್ಟಳು. ಎಲ್ಲರೂ ಅದನ್ನು ಗಮನಿಸಲಿಲ್ಲ. ಆದರೆ ಸೂರಜ್ ಮಾತ್ರ ಕರುಣಿ ಹೋಗಿದ್ದನ್ನು ನೋಡಿದನು.
ಅವಳ ಹಿಂದೆಯೇ ಹೆಜ್ಜೆ ಹಾಕಿದನು. ಕೋಣೆಯಲ್ಲಿ ಮೌನವಾಗಿ ಕುಳಿತಿದ್ದ ಕರುಣಿಯ ಹತ್ತಿರ ಬಂದು, ಏನಾಯ್ತು ಕರುಣಿ? ಅಲ್ಲಿ ನಿನಗೋಸ್ಕರ ತಂದವುಗಳಲ್ಲಿ ನಿನಗೆ ಏನು ಬೇಕೋ ತೆಗೆದುಕೊಳ್ಳಬಾರದೆ ಎಂದು ಕೇಳಿದನು. ಕರುಣಿ ತನ್ನ ಕಡೆ ಕೋಪದಿಂದ ನೋಡುತ್ತಾ, ಇವಾಗ ಇವೆಲ್ಲ ಯಾಕೆ ತೆಗೆದುಕೊಂಡು ಬಂದೆ? ಅಂದರೆ ಅವು ಇಲ್ಲಿ ಸಿಗುವುದಿಲ್ಲ ಅಲ್ವಾ? ಹೇಗೂ ಪಟ್ಟಣಕ್ಕೆ ಹೋಗಿದ್ದೆ, ಅದಕ್ಕೆ ತೆಗೆದುಕೊಂಡು ಬಂದೆ. ನಾನು ಹೇಳಿದ್ನಾ ಇವೆಲ್ಲ ಬೇಕು ಅಂತ? ಅಥವಾ ನಾನು ಕೇಳಿದ್ನಾ ತೆಗೆದುಕೊಂಡು ಬಾ ಅಂತ ಕೋಪದಿಂದ ಕಿರುಚಿದಳು. ಸೂರಜ್ಗೆ ಏನೆಂದು ಉತ್ತರಿಸಬೇಕೋ ಅರ್ಥವಾಗಲಿಲ್ಲ. ತಪ್ಪು ಮಾಡಿದವನಂತೆ ಮೌನವಾಗಿ ತಲೆ ತಗ್ಗಿಸಿದನು. ಇನ್ನೊಂದು ಬಾರಿ ನಾನು ಕೇಳದೆ ನನಗೋಸ್ಕರ ಏನು ಮಾಡಬೇಡ ಅನ್ನುತ್ತಾ ಕರುಣಿ ಕೋಪದಿಂದ ಆ ಕಡೆ ತಿರುಗಿ ಕುಳಿತಳು. ಯಾವುದಕ್ಕೋ ಸೂರಜ್ ಮನಸ್ಸು ಕರುಣಿಯ ಮಾತುಗಳಿಗೆ ಚುರುಕಂದಿತು. ತನ್ನ ಜೇಬಿನಿಂದ ತಾನು ತಂದಿದ್ದ ಕಪ್ಪು ಕನ್ನಡಕವನ್ನು ತೆಗೆದು ಮಂಚದ ಪಕ್ಕದಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟನು. ಮೌನವಾಗಿ ಅಲ್ಲಿಂದ ಭಾರವಾದ ಮನಸ್ಸಿನೊಂದಿಗೆ ಹೊರಗೆ ನಡೆದನು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ನಿಮಗೆ ಕತೆ ಇಷ್ಟ ಆದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.